ಪ್ರಶಸ್ತಿಯನ್ನು ಸ್ವೀಕರಿಸಿ ಅಭಿನಂದನೆಗೆ ಅರ್ಹರಾದಂಥ ಶ್ರೀನಿವಾಸರವರೇ ಹಾಗೂ ನಾಗರಾಜ್ ಬೇಡಿ ಸರ್ ಅವರೇ, ಈ ಒಂದು ಸಮಾರಂಭ, ಈ ಒಂದು ಕಾರ್ಯಕ್ರಮಕ್ಕೆ ಒಂದು 8 ವರ್ಷದಿಂದ ಸತತವಾಗಿ ಮಾಡ್ಕೊಂಬಂದಂತ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಒಂದು ಒಳ್ಳೆ ಹೃದಯ ಇರುವಂತರು ಅಂತ ಹೇಳ್ಬೇಕು ಗೋಪಾಲ್ ಸ್ವಾಮಿ ಅವರು. ಅವ್ರಾಗ್ಲೇ ಹೇಳಿದ್ರು, ಇನ್ನು ನನಗೆ ಯಾವುದೇ ಒಂದು ವೈಯಕ್ತಿಕ ಲಾಭಕ್ಕೆ ಮಾಡ್ತಾ ಇಲ್ಲ, ನಾನು ಒಂದು ನ್ಯಾಯಕ್ಕೆ ಮಾಡ್ತಾ ಇದ್ದೀನಿ ಅಂತ. ಅವರು 100% ಸತ್ಯ. ಯಾಕೆ ನಾನು ಬಹಳ ದಿನದಿಂದ ಗೋಪಾಲ್ ಸ್ವಾಮಿ ನೋಡ್ತಾ ಇದ್ದೀನಿ. ಅವ್ರಿಗೆ ಏನಾದ್ರು ಒಳ್ಳೇದು ಮಾಡಬೇಕು, ಎಲ್ಲರಿಗೂ ಬರಲ್ಲ, ಅದು ಏನಾದ್ರು ಮಾಡಬೇಕು, ಏನ್ ಮಾಡೋದು ಸ್ವಂತ ದುಡ್ಡಿಂದ ಮಾಡ್ತಾರೆ, ಅದು ಬಹಳ ಇಷ್ಟ ನನಗೆ. ಆಮೇಲೆ ಏನಾದ್ರು ಯಾರೋ ಕಷ್ಟ ಅಂದ್ರೆ ಅಲ್ಲಿ ಹಾಜರಾಗ್ತಾರೆ, ಹೆಲ್ಪ್ ಮಾಡ್ತಾರೆ. ಈ ಒಂದು ಸಮಾರಂಭ ಹಿಂಗೆ ಮುಂದುವರಿಲಿ, ಅವ್ರಿಗೆ ಒಳ್ಳೆ ಒಂದು ಮುಂದೆ ಫ್ಯೂಚರ್ ಚೆನ್ನಾಗಲಿ ಅಂತ ನಾನು ಇಲ್ಲಿ ಬಂದೆಲ್ಲ ಕೇಳ್ಕೊಂಡು ಅವ್ರಿಗೆ, ಅವರು ಮತ್ತು ಅವ್ರ ಮಕ್ಕಳು, ನಮ್ಮ ಐಶ್ವರ್ಯ, ಪ್ರಜ್ವಲ್ ಎಲ್ಲ ಇದ್ದಾರೆ, ಅವ್ರಿಗೆಲ್ಲರೂ ನಾನು ನನ್ನ ಕಡೆಯಿಂದ ಒಂದು ಸಂತೋಷ ವ್ಯಕ್ತಪಡಿಸಿ ವೇದಿಕೆ ಮೇಲೆ ಇರುವಂತೆಲ್ಲ ನಮ್ಮ ದೇವೇಂದ್ರ ಸರ್ ಆಗಲೇ ಹೇಳಿದಂಗೆ ಈ ಪಾರ್ಕು ಅರ್ಧ ಕಡೆ ಇರೋ ದೇವೇಂದ್ರ ಇದ್ದಾನೆ. ಫಸ್ಟ್ ಬಂದು ಎಂಟ್ರಿ ಇಂಟು ಈ ಪಾರ್ಕು ಬೆಳಗ್ಗೆ ಬಂದು ನೋಡೋದೇ ಗೊತ್ತಾಗುತ್ತೆ. ನಮ್ಮ ಸಿದ್ದರಾಮಯ್ಯವರು ಪಾಪ ನಮ್ಮ ಬಿಟ್ಬಿಟ್ಟಿದ್ದಾರೆ. ಅವ್ರು ಬಂದರೆ ಕಡೆ ಇತ್ತು, ಈಗ ದೂರ ಓಡಾಡ್ತಿದ್ದಾರೆ ಸಿದ್ದರಾಮಯ್ಯವರು. ಅವ್ರು ಬಂದರೆ ಇಡೀ ಎಲ್ಲರನ್ನೂ ನಗಿಸ್ಕೊಂಡು ಏನೋ ಒಂದು ಹೇಳ್ಕೊಂಡು ಕಾಲ ಕಡೆಯವರು. ಇನ್ನು ವೆಂಕಟೇಗೌಡರ ಬಗ್ಗೆ ಹೇಳೋಂಗಿಲ್ಲ. ನಾನು 2004ರಲ್ಲಿ ಪಾರ್ಕ್ ಎಂಟ್ರಿ ಆಗಿದ್ದು. 2004ರಲ್ಲಿ ನಾನು ವಿಜಯನಗರಕ್ಕೆ ನನ್ನ ಮಕ್ಕಳನ್ನ ಸೆಂಟ್ ಜೋಸಫ್ ಓದಬೇಕು ಅಂತ ನಾನು ವಿಜಯನಗರ ಶಿಫ್ಟ್ ಆಗಿದ್ದೆ. ಮೊದಲು ಬೃಂದಾವನ ಎಕ್ಸ್ಟೆನ್ಷನ್ ಮಕ್ಕಳನ್ನ ಅಲ್ಲಿ ಸ್ಕೂಲ್ಗೆ ತಗೊಳ್ಳೋದೇ ಕಷ್ಟ ಆಗಿತ್ತು. ಸೆಂಟ್ ಜೋಸಫ್ ಸ್ಕೂಲ್ಗೆ ನನ್ನ ಮಕ್ಕಳು ಅಲ್ಲೇ ಓದಬೇಕು, ಆ ಇನ್ಸ್ಟಿಟ್ಯೂಷನ್ ಓದಬೇಕು ಅಂತ ನಾವು ಅದನ್ನ ಮನೆ ಮಾಡಿದ್ವಿ. ಆಗ ನಾನು ಪಾರ್ಕ್ ಎಂಟ್ರಿ ಆಗಿದೆ 2004ರಲ್ಲಿ. ಅವತ್ತಿನ ಕೂಡ ನಾನು ಪಾರ್ಕ್ ಹೆಂಗಿತ್ತು, ಯೋಗ ಮಾಡಿ ಏನಿರಲಿಲ್ಲ ಇಲ್ಲಿ. ನಾನು ವೆಂಕಟೇಗೌಡರಾಗ ಪರಿಚಯ ಆಗಿದ್ದು. ಗೋಪಾಲ್ ಸ್ವಾಮಿ ಅವರು ಆ ಕಡೆಯಿಂದ ಬರೋರು, ನಾವು ಈ ಕಡೆಯಿಂದ ಹೋಗಿ ಯಾರು ಒಬ್ರು ಮಾತಾಡ್ತಿರ್ಲಿಲ್ಲ, ಒಬ್ರು ಮಾತಿಲ್ಲ. ಒಬ್ರು ಆ ಕಡೆ ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಆ ಟೈಮ್ನಲ್ಲಿ ಫಾಸ್ಟ್ ವಾಕಿಂಗ್ ಅಂತ ಇಲ್ಲ, ಎಲ್ಲ ನಿಧಾನ ನಡೆಯೋರು.